ಇದು ಜನಾಂದೋಲನದ ಧ್ವನಿ. ಹಾಯ್, ನಮಸ್ಕಾರ ಗೆಳೆಯರೇ. ತಮಗೆಲ್ಲ ಈ ಸಂಕ್ರಾಂತಿ ಹಬ್ಬದ ಹೊಸ ಬೆಳಕು ನಿಮ್ಮ ಬಾಳಲ್ಲಿ ಹೊಸ ಹುರುಪು ಮತ್ತೆ ಹೊಸ ಭರವಸೆಯನ್ನ ತಂದಿದೆ ಅಂತ ನನ್ನ ನಂಬಿಕೆ. ಅದೇ ಖುಷಿಯಲ್ಲಿ ಈ ದಿನ ನಾವು ನಿಮ್ಮ ಮುಂದೆ ತರ್ತಾ ಇರುವಂತ ವಿಡಿಯೋಗೆ ತಾವೆಲ್ಲ 500 ಲೈಕ್ ಮತ್ತೆ 100 ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಕೂಡ ಪ್ರೋತ್ಸಾಹಿಸ್ತೀರಾ ಅನ್ನೋ ಭರವಸೆ ನಮ್ಮದು. ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದ ವಿಶೇಷ ಏನಂದ್ರೆ, ಬಂಡೆಪಾಳ್ಯದ ಸಮತಾ ಸೈನಿಕ ದಳದ ಯುವಕರು ಮತ್ತೆ ಯುವತಿಯರು ಸೇರಿ ಭಾರಿ ವಿಜೃಂಭಣೆಯಿಂದ ಇವತ್ತಿನ ವಜ್ರ ಮಹೋತ್ಸವವನ್ನ ಆಚರಣೆ ಮಾಡಿದ್ದಾರೆ. ರೆಬಲ್ ಸ್ಟಾರ್ ಈ ದಿನ ಕಾರ್ಯಕ್ರಮದ ವಿಶೇಷತೆ. ಹೌದು, ದೀನದಲಿತರ ಬಂಧು ಬಡವರ ಸಾಹೇಬ ಡಾಕ್ಟರ್ ವೆಂಕಟಸ್ವಾಮಿ ಅಣ್ಣನವರು. ಎಸ್, ಅವರನ್ನ ಯಾಕೆ ರೆಬಲ್ ಸ್ಟಾರ್ ಅಂತ ನಾನು ಕರಿತೀನಿ ಅಂದ್ರೆ, ಎಲ್ಲ ಸಂಘಟನೆಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳನ್ನ ಮಾಡ್ತವೆ. ಆದರೆ ನಮ್ಮ ವೆಂಕಟಸ್ವಾಮಿ ಅಣ್ಣನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಉಳಿಸುವ ಮತ್ತು ಬೆಳೆಸುವಂತ ಕಾರ್ಯಕ್ರಮಗಳನ್ನ ನಡೆಸ್ತಾರೆ. ಕೊರೆಗಾಂವ್ ಯಾತ್ರೆ ಆಗ್ಬೋದು, ಮತ್ತೆ ಕೊರೆಗಾಂವ್ ವಿಜಯೋತ್ಸವ ಆಗಬಹುದು, ಸಾವಿತ್ರಿ ಬಾಪುಲೆ ಅವರ ಜಯಂತ್ಯೋತ್ಸವ ಆಗ್ಬೋದು, ಬಾಬಾ ಸಾಹೇಬರ ಶತಮಾನೋತ್ಸವ ಆಗಿರ್ಬೋದು, ಸಂವಿಧಾನದ ವಜ್ರ ಮಹೋತ್ಸವ ಆಗಿರ್ಬೋದು. ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಅದನ್ನ ಪ್ರಪ್ರಥಮವಾಗಿ ಪ್ರಾರಂಭ ಮಾಡೋದೇ ನಮ್ಮ ವೆಂಕಟಸ್ವಾಮಿ ಅಣ್ಣನವರು. ಮತ್ತೆ ಇತರರಿಗೆ ಅವರು ಮಾರ್ಗದರ್ಶಕರಾಗ್ತಾರೆ. ಬೇರೆ ಸಂಘಟನೆಗಳು ಅವರ ಮಾರ್ಗದರ್ಶನದಲ್ಲಿ ಅವುಗಳನ್ನ ಮುಂದುವರಿಸಿಕೊಂಡು ಹೋಗ್ತವೆ. ಆದ್ರಿಂದನೇ ನಾನು ವೆಂಕಟಸ್ವಾಮಿ ಅಣ್ಣನವರಿಗೆ ಪ್ರೀತಿಯಿಂದ ರೆಬಲ್ ಸ್ಟಾರ್ ಅಂತ ಕರೆಯಕ್ಕೆ ಆಸೆ ಬೀಳ್ತೀನಿ. ಈ ದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಆಕರ್ಷಣೆ, ಲೋಕಾಯುಕ್ತದ ಮೂಲಕ ರಾಜಕೀಯ ಪುಡಾರಿಗಳ ಎದೆಯಲ್ಲಿ ಸುನಾಮಿಯನ್ನು ಹುಟ್ಟಿಸಿದಂತ ಶ್ರೀಯುತ ಸಂತೋಷ್ ಹೆಗ್ಡೆ ಸರ್ ಅವರು ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಈ ವೆಂಕಟಸ್ವಾಮಿ ಅಣ್ಣನವರ ಸಿಪಾಯಿಗಳು ಈಗ ನಡೆಸ್ತಾ ಇರುವಂತ ವಜ್ರ ಮಹೋತ್ಸವನ್ನ ನೋಡಿ ಎಂಜಾಯ್ ಮಾಡೋಣ ಬನ್ನಿ. ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು
ದೊರೆಯುವಂತೆ ಮಾಡುವುದಕ್ಕೆ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ, ಜೈ ಸಂವಿಧಾನ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಈ ದೇಶಕ್ಕೆ ಉದ್ದೇಶಿಸಿದ ಸಂವಿಧಾನದ ಹಲವು ಸಂತೋಷ್ ಹೆಗಡೆ ಸಾಹೇಬರಿಗೆ ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಕರ್ನಾಟಕದಲ್ಲಿ ನಮ್ಮಂತ ಹೊಸ ತಲೆಮಾರಿನ ಹೋರಾಟಗಾರರಿಗೆ ಸ್ಫೂರ್ತಿ, ಬಾಬಾ ಸಾಹೇಬರ ಚಿಂತನೆಗಳನ್ನ, ಆಶಯಗಳನ್ನ ಇಡೀ ದೇಶಕ್ಕೆ ಪಸರಿಸತಕ್ಕಂತಹ ಕಾರ್ಯವನ್ನ ಕರ್ನಾಟಕದಿಂದ ಆರಂಭಿಸಿ ಇಡೀ ದೇಶದಾದ್ಯಂತ ಸಂಚರಿಸಿ ಸಂವಿಧಾನದ ಅರಿವನ್ನ, ಬಾಬಾ ಸಾಹೇಬರ ಚಿಂತನೆಗಳನ್ನ ಪಸರಿಸಿದಂತಹ ದಲಿತ ಚಳವಳಿಯಿಂದ ಸ್ಫೋಟಗೊಂಡಂತ ನಮ್ಮ ಹೆಮ್ಮೆಯ ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣವರನ್ನು ಕೂಡ ನಾನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತೀನಿ. RPI ರಾಜ್ಯಾಧ್ಯಕ್ಷರಾದಂತಹ ಸತೀಶ್ ಸಾರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ರಾಜ್ಯ ಉಪಾಧ್ಯಕ್ಷರಾದಂಥ ಪಿಳ್ರಾಜು ಸರ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ
ಮೇಡಮ್ರವರನ್ನು ಕೂಡ ನಾನು ಈ ವೇದಿಕೆಗೆ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ರವೀಂದ್ರ ನವಲೆ ಸರ್ ಕೂಡ ದಕ್ಷಿಣ ಭಾರತದ ಆರ್ಪಿ ಉಪಾಧ್ಯಕ್ಷರಾದಂಥ ರವೀಂದ್ರ ನವಲೆಯವರನ್ನು ಕೂಡ ನಾನು ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಮುನಿಸ್ವಾಮಿ ಅವರು ಬೆಂಗಳೂರು ನಗರದ ಅಧ್ಯಕ್ಷರು ಸಮತಾ ಸೈನಿಕ ದಳ, ಇವರನ್ನು ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಶ್ವಥ್ ಗೌರಿಬಿದ್ನೂರವರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ತಾವು ಕ್ರಿಕೆಟ್ ನಡೀತಾ ಇದೆ, ಬಿಗ್ ಬಾಸ್ ನಡೀತಾ ಇದೆ, ಅದೆಲ್ಲವನ್ನ ಬಿಟ್ಟು ನಮಗೆ ಸಂವಿಧಾನ ಮುಖ್ಯ, ಈ ಕಾರ್ಯಕ್ರಮ ಮುಖ್ಯ ಅಂತ ಹೇಳಿ ಬಂದು ಈ ವಿಚಾರ ಮಂಥನದ ವೇದಿಕೆಗೆ ಸಾಕ್ಷಿಭೂತರಾಗಿದ್ದೀರಿ. ನಿಮ್ಮನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತೇನೆ. ಈಗ ಪ್ರಾಸ್ತಾವಿಕವಾಗಿ ಮುಖ್ಯವಾಗಿ ಒಂದು ಗೀತೆ ಅಂತ ಹೇಳ್ತಾರೆ. ಈ ಬಡಾವಣೆಗಳಲ್ಲಿ ಸಮತಾ ಸೈನಿಕ ದಳದ ಕಾರ್ಯಕರ್ತರಾಗಿ ದುಡಿತಾ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನನ್ನ ಪ್ರಥಮ ಅಭಿನಂದನೆಗಳನ್ನು ತಿಳಿಸಿ, ಈ ಒಂದು ವೇದಿಕೆಗೆ ಅನೇಕ ಗಣ್ಯರು ಬರಬೇಕಾಗಿತ್ತು. ಯಾವ ಗಣ್ಯರು ಬರ್ತಾರೋ ಬಿಡ್ತಾರೋ, ಸಂತೋಷ್ ಹೆಗ್ಡೆ ಅವರು ಬಂದಿದ್ದಾದ್ಮೇಲೆ ಎಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿ ನಮ್ಮ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈ ಚಳಿಯಲ್ಲೂ ಅವರ ವಯಸ್ಸು 85 ವರ್ಷ. ಈ ವಯಸ್ಸಲ್ಲೂ ಕೂಡ ಚಳಿಗೂ ಎದುರದೆ, ಬಿಸಿಲಿಗೂ ಎದುರದೆ ನಿತ್ಯ ನಿರಂತರವಾಗಿ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಥಾಪನೆ ಮಾಡಿರುವಂತ ನಾವು ಆಳುವ ಸರ್ಕಾರಗಳು ಅವಳು ತಮ್ಮ ಆತ್ಮವನ್ನ ಅವಲೋಕನೆ ಮಾಡಿಕೊಳ್ತಕ್ಕಂಥ ಬಹಳ ದೊಡ್ಡ ಪರ್ವಕಾಲದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸಮತಾ ಸೈನಿಕ ದಳ ಇಂಥ ವಜ್ರ ಮಹೋತ್ಸವವನ್ನು ಮಾಡೋದ್ರ ಜೊತೆಗೆ ಸಮತಾ ಸೈನಿಕ ದಳದ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜ ದಾರಿ ಯಾವುದು, ನಿಜ ಹೋರಾಟ ಯಾವುದು, ಅವರು ಕನಸು ಕಂಡಿದ್ದಂತ ಪ್ರಬುದ್ಧ ಭಾರತ ಇದುವರೆಗೂ ಯಾಕೆ ಸಾಧ್ಯ ಆಗಿಲ್ಲ ಅನ್ನೋ ಮಾತನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂತ ಈ ಸ್ಥಿತಿಯಲ್ಲಿ ಇವತ್ತು ಬಂಡೇಪಾಳ್ಯ ದೊಡ್ಡ ಸ್ಲಮ್ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತವಾಗಿರುವಂತಹದ್ದು ದೊಡ್ಡ ದೊಡ್ಡ ಬಂಗಲೆಗಳೆಲ್ಲ ಬಂಡೇಪಾಳ್ಯದಂತ ಸ್ತಂಭಗಳಲ್ಲಿ ಶ್ರಮಜೀವಿಗಳ ಹೃದಯದಲ್ಲಿ ಅನ್ನೋದು ನಾವು ಯಾರು ಮರಿಬಾರ್ದು. ಅದಕ್ಕಾಗಿನೇ ಇಲ್ಲಿರ್ತಕ್ಕಂಥ ನಮ್ಮ ಹೋರಾಟದ ಸಂಗಾತಿಗಳು ದೊಡ್ಡ ಪಟ್ಟಿನೇ ಇದೆ. ಎಲ್ಲರೂ ಅಂಬೇಡ್ಕರ್ ಅಂತೆ ಡ್ರೆಸ್ ಮಾಡಿ, ಮುರಿಯಪ್ಪ ಮತ್ತು ತಂಡ ಅಂಬೇಡ್ಕರ್ ಅಂತೆ ಡ್ರೆಸ್ ಮಾಡಿ ನನ್ನ ಹತ್ರ ಬಂದು ಕೇಳಿದ್ರು, ಸರ್ ಸಂವಿಧಾನ ವಜ್ರ ಮಹೋತ್ಸವ ಮಾಡ್ತೀವಿ, ಸಂಜೆ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಹಗಲು ಮಾಡಲ್ಲ ಅಂತ ಹೇಳಿದ್ರು. ಸರ್ ನಾವೆಲ್ಲ ಇಲ್ಲಿ ಶ್ರಮಜೀವಿಗಳು, ಕೂಲಿಗೆ ಹೋಗೋರು, ಹಗಲು ನಾವೇನಾದ್ರೂ ಮಾಡ್ಕೊಂಡು ಕೂತ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ಆ ಕಾರಣಕ್ಕಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ ಕೂಲಿ ಮಾಡ್ತೀವಿ, ಸಂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಶತಮಾನೋತ್ಸವ ಅಥವಾ ವಜ್ರ ಮಹೋತ್ಸವವನ್ನು ಮಾಡ್ತೀವಿ ಅಂತೇಳಿ ಹೇಳಿ ನನ್ನ ಹತ್ರ ಸಲಹೆ ಕೇಳಿದಾಗ ಅದನ್ನೇ ಮಾಡಿ ಅಂತೇಳಿ ನಾನು ಬೆಂಗಳೂರು ನಗರದಲ್ಲಿ ಕನಿಷ್ಠ ಸುಮಾರು 1000 ಶಾಖೆಗಳಿದೆ ಸಮತಾ ಸೈನಿಕ ದಳ. ಇಡೀ ದೇಶದಾದ್ಯಂತ ಲಕ್ಷಾಂತರ ಇದೆ. ಶುಭ ಸಂಜೆ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರು, ಸಭೆಯಲ್ಲಿರುವಂಥ ಎಲ್ಲ ಬಂಧುಗಳು, ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕಂದರೆ ನಮ್ಮ ಎಲ್ಲ ಕಾನೂನುಗಳಿಗೂ ಮೀರಿದಂಥ ಕಾನೂನು ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ತಯಾರು ಮಾಡೋಕ್ಕೆ ಸುಮಾರು 2 ವರ್ಷ ಕಾಲ ಬೇಕಾಗಿತ್ತು. ಅದನ್ನು ಭಾಳ ಚರ್ಚೆಯ ನಂತರ ತಯಾರು ಮಾಡಿದಂಥ ಒಂದು ದಾಖಲೆ. ಆ ದಾಖಲೆಯಲ್ಲಿ ಪ್ರತಿಯೊಬ್ಬ ಭಾರತೀಯನ ಕಷ್ಟ ಸುಖಗಳನ್ನು ಅನುಭವಿಸಿಕೊಂಡು ಆ ಸಂವಿಧಾನವನ್ನು ತಯಾರು ಮಾಡಿದ್ದಾರೆ. ಈ ಸಂವಿಧಾನವನ್ನು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ನಾವು ತಿಳ್ಕೊಂಡಿದ್ದೇವೆ. ಸಂವಿಧಾನ ಅಂದರೆ ಅಂಬೇಡ್ಕರ್ ಸಾಹೇಬರ ಸಂವಿಧಾನ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕಂದರೆ ಅವರ ಪಾತ್ರ ಎಲ್ಲರ ಪಾತ್ರಕ್ಕಿಂತ ಒಟ್ಟು ಸೇರಿಸಿದರೆ ಅದಕ್ಕಿಂತ ಜಾಸ್ತಿ ಇತ್ತು. ಯಾಕಂದರೆ ಅಂದು ಸಂವಿಧಾನವನ್ನು ತಯಾರು ಮಾಡುವಂಥ ಮಾಹಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಇತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ವೇಳೆ ನಮ್ಮ ಸಂವಿಧಾನ ಬಹಳ ಉತ್ತಮವಾದದ್ದು, ಆದರೆ ಅದನ್ನು ಆಚರಣೆ ತರುವವರಲ್ಲಿ ಅದರ ಕ್ವಾಲಿಟಿ ಹೊಂದಿಕೊಂಡಿದೆ. ಇವಾಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಸಂವಿಧಾನ ಭಾಳ ವರ್ಷದಿಂದ ಇಲ್ಲಿದೆ, ಆದರೆ ಯಾವ ರೀತಿಯಲ್ಲಿ ಸರ್ಕಾರಗಳ ಮೇಲೆ ಸರ್ಕಾರ ಬಂದವುಗಳು ಅದನ್ನು ಆಚರಣೆಗೆ ತಂದಿದ್ದಾರೆ ಅನ್ನೋದು ಒಂದು ಭಾಳ ಮುಖ್ಯವಾದ ಪ್ರಶ್ನೆ. ಸಂವಿಧಾನದಲ್ಲಿ ತಮಗೆ ಬೇಕಾದಂತಹ ಕೆಲವು ಆರ್ಟಿಕಲ್ಸನ್ನು ಮಾತ್ರ ಆಚರಣೆಗೆ ತಂದದ್ದು ಕೂಡ ಇದೆ. ಕರೆದಂಥ ಕೆಲವು ಸಂವಿಧಾನದ ಆರ್ಟಿಕಲ್ಸನ್ನು ಭಾಳ ಜನ ಅದನ್ನು ಆಚರಣೆಗೆ ತಂದಿಲ್ಲ ಅನ್ನೋದು ನನ್ನ ವಿಚಾರ. ಎಲ್ಲರಿಗೂ ಒಂದು ಲಾಗುವಾಗುವಂಥ ಸಂವಿಧಾನ ಆಗಬೇಕನ್ನೋದು ಅಂಬೇಡ್ಕರ್ ಸಾಹೇಬರ ಒಂದು ಯೋಚನೆ ಆಗಿತ್ತು. ಅದರ ಮೂಲಕ ಅವರೇ ತೋರಿಸ್ಕೊಟ್ಟಂಥ ದಾರಿಯನ್ನು ಆ ಸಂವಿಧಾನದ ಕಮಿಟಿಯವರು ಒಪ್ಕೊಳ್ತಾರೆ. ಅದನ್ನು ಭಾರತವನ್ನು ಒಂದು ಸ್ವತಂತ್ರ ಭಾರತ ಮತ್ತು ಸರ್ವರಿಗೂ ಲಾಗು ಆಗುವಂಥ ಒಂದು ಸಂವಿಧಾನ ಅಂತ ತಯಾರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಅದರಲ್ಲಿ ಸಮ ಹಕ್ಕಿದೆ. ಅದರಲ್ಲಿ ದೊಡ್ಡವರು, ಚಿಕ್ಕವರು, ಶ್ರೀಮಂತರು, ಬಡವರು ಅನ್ನೋ ರೀತಿ ಯಾವುದೂ ಇಲ್ಲ ನಮ್ಮ ಸಂವಿಧಾನದ ಪಾತ್ರದಲ್ಲಿ. ಅದೇ ರೀತಿ ಭಾರತದ ಅಂದಿನ ರಾಜಕೀಯ ಮತ್ತು ಯಾವ ಮಟ್ಟಕ್ಕೆ ಇತ್ತು ಅಂತ ತಿಳ್ಕೊಂಡ್ಬಿಟ್ಟು ಮತ್ತು ಜನರ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ಆ ಸಂವಿಧಾನದಲ್ಲಿ ಭಾರತ ಸರ್ಕಾರದ ಜವಾಬ್ದಾರಿ ಸರಿಸಮಾನತೆ ಆಗಿರಬೇಕು ಅನ್ನೋದನ್ನು ಭಾಳ ಮುಖ್ಯವಾಗಿ ಅಂಬೇಡ್ಕರ್ ಸಾಹೇಬರು ಜಾರಿಗೆ ತಂದಿದ್ದಾರೆ. ಅದನ್ನು ಇದರಲ್ಲೂ ಕೂಡ ಭಾಳ ಒಪ್ಪಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದ್ದಂಗೆ ಈ ಸಂವಿಧಾನ ಹೆಗಡೆ ಅವರು ಮಾತಾಡಿದ್ದು ಯಾರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಆದರೆ ನನಗನಿಸಿದ್ದು ಭಗವಾನ್ ಬುದ್ಧನೇ ಬಂದು ಮಾತಾಡ್ದ ಅನ್ನೋ ರೀತಿಯಲ್ಲಿ ನನಗನ್ನಿಸ್ತು. ಅದೇ ಮಾತು ಬಹಳ ದೊಡ್ಡ ಮಾತು. ನಾನು ಬುದ್ಧನಾಗಿ ಸಾಧ್ಯ ಇಲ್ಲ, ಆದರೆ ಬುದ್ಧನ ಕಟಿಬದ್ಧ ಅನುಯಾಯಿ ಅಂತ ಹೇಳಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಿ. ಬುದ್ಧ ಬದುಕಿದ್ದು 85 ವರ್ಷ. ಬುದ್ಧ ಬದುಕಿದ್ದು 85 ವರ್ಷ. ಆ ವಯಸ್ಸಲ್ಲಿ ನೀವಿದ್ದಿಲ್ಲ, ಅದಕ್ಕಾಗಿ ನೀವು ಬುದ್ಧನ ರೀತಿ ಕಾಣ್ತಾ ಇದ್ದೀರಿ ಅಂತ ಹೇಳಿ ನಿಮಗೆ ಅಭಿನಂದನೆ ಹೇಳ್ತೀನಿ. ಬಹಳ ಮಹತ್ತರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂವಿಧಾನ ಕೇವಲ ಲಾ ಸ್ಟೂಡೆಂಟ್ಸ್ ಓದಬೇಕಾಗಿಲ್ಲ, ಲಾ ಸ್ಟೂಡೆಂಟ್ಸ್ಗೆ ಪಠ್ಯ ಸಂವಿಧಾನ, ಆದರೆ ITBT ವಿದ್ಯಾರ್ಥಿಗಳು ಓದಬೇಕು ಅನ್ನೋದು ಅವ್ರ ಮಹತ್ವದಂತ ಆಕಾಂಕ್ಷೆ. ಸೈನ್ಸ್ ಸ್ಟೂಡೆಂಟ್ಸ್ ಓದಬೇಕು, ಆರ್ಟ್ಸ್ ಫ್ಯಾಕಲ್ಟಿ ಎಲ್ಲರೂ ಓದಬೇಕು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವರು ಓದಬೇಕು, ಪೈಲಟ್ ಓದಬೇಕು, ಅಥವಾ AI ಅಂತ ಬಂದಿದೆ ಅವರು ಕೂಡ ಓದಬೇಕು ಅನ್ನೋ ದೊಡ್ಡ ಅಭಿಲಾಷೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಲಾಷೆ. ಅದಕ್ಕಾಗಿ ನಾವು ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸೋಣ. ಅವ್ರು ಕೊಟ್ಟಂತ 3 ಹೃದಯ ತಟ್ಟತಕ್ಕಂಥ ಉದಾಹರಣೆಗಳು, ತಮ್ಮ ಅನುಭವವನ್ನು ನಮ್ಗೆ ಹಂಚ್ಕೊಂಡ್ರಲ್ಲ, ಅದೇ ಬುದ್ಧ ತತ್ವ, ಅದೇ ಬುದ್ಧ ಬೋಧನೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಇಂಥ ಒಬ್ಬ ಮಹಾ ವ್ಯಕ್ತಿಯನ್ನ ವೇದಿಕೆ ಕರ್ಕೊಂಡು ಸಂವಿಧಾನ ವಜ್ರ ಮಹೋತ್ಸವದ ಮಹತ್ವವನ್ನ ಎತ್ತಿಡಿದಿರ, ಅವರ ಆಶಯಗಳನ್ನ ಎತ್ತಿಡಿದಿರಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಬಂಡಾಯ
ಮೇಲೆ ಆಸೀನರಾಗಿರುವ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ವೆಂಕಟರಮಣನವರಿಗೆ ಸ್ವಾಗತವನ್ನು ಬಯಸುತ್ತಾ, ಹಾಗೂ ಸತೀಶ್ ಅವರು ಮತ್ತು ನಾಗರತ್ನ ಅವರು ಎಲ್ಲ ಗಣ್ಯಾತಿ ವ್ಯಕ್ತಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ವಂದನೆಗಳನ್ನು ತಿಳಿಸುತ್ತಾ, ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಬಂಧು ಬಾಂಧವರಿಗೂ ಅಭಿನಂದನೆಗಳನ್ನು ಹೇಳುತ್ತಾ, ಬಂಧುಗಳೇ, ಈ ದಿನ ಇಲ್ಲಿ ಸಂವಿಧಾನ ವಜ್ರ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಅರ್ಥಪೂರ್ಣವಾಗಿ ರಾಜ್ಯ ಕಾರ್ಯಾಧ್ಯಕ್ಷರಾದ ವೆಂಕಟರಮಣನವರು ಮತ್ತು ನಮ್ಮ ಸಂತೋಷ್ ಹೆಗ್ಡೆಯವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೇನು ನಾವು ಹೆಚ್ಚಿಗೆ ಮಾತನಾಡುವಂಥದ್ದು ಇಲ್ಲ, ಇನ್ನೂ ಅನೇಕ ಗಣ್ಯರು ಮಾತನಾಡುವವರಿದ್ದಾರೆ. ಕಾರಣ ಏನು ಅಂತಂದರೆ, ಈ ಚಳಿನಲ್ಲಿ ತಾವು ಎಲ್ಲರನ್ನೂ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮನ ನೋಡದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ನಮ್ಮ DCP ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನ್ಯ ಕೆಲಸದಲ್ಲಿ ಅವರು ಬ್ಯುಸಿ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ನಾನು ಹೆಚ್ಚಿಗೆ ಮಾತನಾಡಲು ಇಷ್ಟಪಡೋದಿಲ್ಲ. ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಅಧ್ಯಕ್ಷರು DCP ಸಾಹೇಬರು ಅಂಬೇಡ್ಕರ್ ಅವರ ದೊಡ್ಡ ಅಭಿಮಾನಿ ಅಂತಂದರು. ನಾನು ಕೂಡ ಅಂಬೇಡ್ಕರ್ ಅವರ ದೊಡ್ಡ ಅಭಿಮಾನಿನೇ. ಯಾಕೆ ಅಂತಂದರೆ, ಅವರ ಸಂವಿಧಾನದಿಂದಾಗಿಯೇ ಈ ಸ್ಟೇಜ್ ಮೇಲೆ ಬಂದು ನಾನು ನಿಂತು ಈ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅವರು ಬರೆದ ಸಂವಿಧಾನ. ಪ್ರತಿ ಒಬ್ಬರಿಗೂ ಇವತ್ತು ನಾವು ಉಸಿರಾಡಬೇಕಾದ್ರೆ, ಓಡಾಡಬೇಕಾದ್ರೆ ಪ್ರತಿ ಒಂದು ಹಂತದಲ್ಲೂ ಬಾಬಾ ಸಾಹೇಬ್ರ ಕುರಿತಾಗಿ, ಸಂವಿಧಾನ ಕುರಿತಾಗಿ ಮಾತಾಡೋದಕ್ಕೆ ಮಾನ್ಯ DCP ಸಾಹೇಬರಿಗೆ ಗೌತಮ ಬುದ್ಧ ಎಲ್ಲವನ್ನು ಕೂಡ ಹಾಡಿನ ಮೂಲಕ, ತಮ್ಮ ಗಾಯನದ ಮೂಲಕ ಎಲ್ಲರೂ ಕೂಡ ನಮ್ಮ ಸಹೋದರರು ಹೇಳ್ತಿದ್ದಾರೆ. ಹಾಗಾಗಿ ನಮಗೆ ಆಡ್ಲಿಕ್ಕೆ, ಮಾತಾಡ್ಲಿಕ್ಕಿಂತ ಹಾಡ್ಲಿಕ್ಕೆ ಕೇಳಲಿಕ್ಕೆ ತುಂಬಾ ಜನರು ಕೂಡ ಉತ್ಸಾಹ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ, ಇದೀಗ ತಾನೇ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಬಹಳ ಅಮೂಲ್ಯವಾದ ಮಾತುಗಳನ್ನಾಡಿ ಹೋದಂತ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಸರ್, ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಕಟ್ಟಿದಂತ ಸಮತಾ ಸೈನಿಕ ದಳ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದಂತ ಪೀಪಲ್ ಎಜುಕೇಶನ್ ಸೊಸೈಟಿ, ಈ ಮೂರು ರಥಗಳನ್ನ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈ ರಥವನ್ನ ಎಳೆದಿರ್ತಕ್ಕಂಥ
ಅಣ್ಣ ಹೆಗ್ಗಾಡ ಸಮ್ಮಣ್ಣ ಅವರು ಇದೀಗ ತಾನೇ ಮಾತಾಡಿದ್ದಾರೆ. ಅವರ ಜೊತೆಗೆ ನಮ್ಮ ACP ಸಾಹೇಬರು ಕೂಡ ಬಹಳ ಅಮೂಲ್ಯವಾದ ಮಾತನಾಡಿದರು. ಈ ಸುಂದರ ಸಂಜೆಯ ಈ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಆಗಮಿಸಿದ್ದೀರಾ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ರಾಷ್ಟ್ರೀಯ ರಾಜ್ಯ ನಾಯಕರಾದಂತಹ ನಮ್ಮ ಡಾಕ್ಟರ್ ಎಂ ವೆಂಕಟರಾಮಣ್ಣವರು ಹಾಗೂ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಜನ ನಾವು ಹೆಣ್ಮಕ್ಳು ಕೂತಿದ್ದೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳೇ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನೆನ್ಸ್ ಮಾಡ್ತಕ್ಕಂಥದ್ದು ನಮ್ಮ ಹೆಣ್ಮಕ್ಳು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗಾಗಿ ಶ್ರಮಿಸ್ತಾ ಇದ್ದಿದ್ರೆ ಇವತ್ತು ಈ ಸಮಾಜ ಹೆಣ್ಣು ಮಕ್ಕಳನ್ನ, ಶೋಷಿತರನ್ನ, ಅಸ್ಪೃಶ್ಯರನ್ನ, ಹೆಣ್ಣು ಮಕ್ಕಳನ್ನು ಸಹ ಅಸ್ಪೃಶ್ಯರಂತೆ ನೋಡ್ತಾ ಇದ್ದಂತ ಸಮಾಜ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಈ ದೇಶದ ಪ್ರಧಾನಿ ಒಂದು ಹೆಣ್ಣು ಮಗಳಾಗೋದಕ್ಕೆ ಕಾರಣ ಆಯಿತು. ಅದೇ ರೀತಿಯಲ್ಲಿ ಏನು ಸಾವಿತ್ರಿ ಜ್ಯೋತಿಬಾ ಫುಲೆ, ಇಲ್ಲಿ ನಾವೇನು ಹೆಣ್ಮಕ್ಳು ಕೂತಿದೀವಲ್ಲ, ನಾವೆಲ್ಲರೂ ಹೆಣ್ಮಕ್ಳು ಶಿಕ್ಷಣ ಪಡಿಬೇಕಂದ್ರೆ ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಹಕ್ಕನ್ನ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮಗೆ ಆದಂತ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂತಹ ಸ್ಥಾನಮಾನ ಗೌರವಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸಂಘಟನೆಗಳಲ್ಲಿ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳು ಭಾಗವಹಿಸಬೇಕು. ಈ ಬಂಡೆಪಾಳ್ಯದ ಮುಂದಿನ ಕಾರ್ಯಕ್ರಮವನ್ನ ಬಂಡೆಪಾಳ್ಯ ಹೆಣ್ಣು ಮಕ್ಕಳು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಆಯೋಜನೆ ಮಾಡಿದಂತ ಬಂಡೆಪಾಳ್ಯದ ನನ್ನ ಸಮತಾ ಸೈನಿಕ ದಳದ ಅಣ್ಣಂದಿರಿಗೆ ಅಭಿನಂದಿಸ್ತಾ, ಬಾಬಾ ಸಾಹೇಬರ ವಿಚಾರಗಳನ್ನ ಅತಿ ಹೆಚ್ಚು ನಾವು ಹೆಣ್ಣು ಮಕ್ಕಳು ತಿಳ್ಕೋಬೇಕಾಗಿದೆ. ಡಾಕ್ಟರ್ ವೆಂಕಟರಾಮಣ್ಣ ಅವರು ಈ ಒಂದು ಭಾಗದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿಗೆ ಜಾಗಗಳಿದೆಯೋ ಅಲ್ಲೆಲ್ಲ ಹೆಣ್ಣು ಮಕ್ಕಳನ್ನ ಸಂಘಟನೆ ಮಾಡಿ ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಸಹ ಹೆಣ್ಣು ಮಕ್ಕಳು ಸಮತಾ ಸೈನಿಕದಲ್ಲಿ ಮುಂದುವರಿತಾ ಇದ್ದಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದಂತ ಪಕ್ಷ. ಅದರಲ್ಲಿ ಹೆಣ್ಣು ಮಕ್ಕಳು ಅತಿ ಹೆಚ್ಚಾಗಿ ಭಾಗವಹಿಸುವಂತ ಅವಕಾಶಗಳು ಈ ಮುಂದಿನ ಚುನಾವಣೆಗಳಲ್ಲಿ ಇದೆ. ಅದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ತಾಯಿ ಹೃದಯ ಇರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆ ಹಾಕ್ಬೇಕು ಅಂತ ಹೇಳಿ. ಯಾಕಂದ್ರೆ ನಮ್ಮ ಮುಂದೆ ಕಾಣ್ತಾ ಇರುವಂತದ್ದು ಬಹಳಷ್ಟು ತೊಂದರೆಗಳಿಗೆ ನಾವು ಒಳಗಾಗುವಂತ ಸಂದರ್ಭಗಳಿದೆ. ಪ್ರತಿ ಹುಟ್ಟು ಮಗುವಿನ ಮೇಲೆ 1 ಲಕ್ಷ ಸಾಲ ಇದೆ. ಇವತ್ತು ನಮ್ಮ ದೇಶ ಅವಾಗ ಮಹಿಳೆಯರ ಸ್ಥಾನಮಾನಕ್ಕೆ ಚ್ಯುತಿಗೊಳಿಸತಕ್ಕಂತಹ ಈ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತೇಳಿ ನಮ್ಮ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು, ಅದರ ಮಹಿಳೆಯರ ಹಕ್ಕಿಗಾಗಿ ರಾಜೀನಾಮೆಯನ್ನು ಕೊಟ್ಟು ತಮ್ಮ ಪದತ್ಯಾಗವನ್ನು ಮಾಡಿದಂತ ಈ ದೇಶದ ಏಕೈಕ ರಾಜಕಾರಣಿ. ಜೈ ಭೀಮ್. ಬಂಡೆಪಾಳ್ಯದ ಎಲ್ಲ ಸಮಸ್ತ ಬಂಧು ಭಗಿನಿಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಈ ತರ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ನಿಜವಾಗ್ಲೂ ಇಷ್ಟು ಹುಮ್ಮಸ್ಸಾಗಿ ಇವ್ರು ಏನು ಗಾಯನ ಹೇಳ್ತಾ ಇದ್ದಾರೆ, ಕ್ರಾಂತಿ ಗೀತೆಗಳು ಮೈಯೆಲ್ಲ ರೋಮಾಂಚನ ಹೇಳ್ತಿದೆ. ಹೇಳ್ಬೇಕಂದ್ರೆ ನಿಜವಾಗ್ಲೂ ಅವ್ರು ಎಲ್ರಿಗೂ ಜೋರಾಗಿ ಚಪ್ಪಾಳೆ ತಟ್ಟಿ ದಯವಿಟ್ಟು. ಯಾಕಂದ್ರೆ ಈ ತರ ಈ ಸಂಗೀತ ಇದೆಲ್ಲ ಬೇರೆ ಆಕರ್ಷಣೆಯಲ್ಲಿ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅಂಬೇಡ್ಕರ್ ಅವರ ಏನ್ ಕಾರ್ಯಕ್ರಮದಲ್ಲಿ ಮಾತ್ರ ಸಿಗುತ್ತೆ. ಇಂಥ ಅವಕಾಶ ತಪ್ಪಿಸ್ಕೋಬೇಡಿ ಬಂಧುಗಳೇ. ನನ್ನ ಹೆಸರು ಡಾಕ್ಟರ್ ರವೀಂದ್ರನವರೇ. ಸೊ ನನಗೆ ಈ ಒಂದು ಕಾರ್ಯಕ್ರಮ, ಈ ವೇದಿಕೆಗೆ ತಂದುಕೊಟ್ಟವರು ಬೇರೆ ಯಾರೂ ಅಲ್ಲ, ನಮ್ಮ ಡಾಕ್ಟರ್ ವೆಂಕಟೇಶ್
ಸ್ವಾಮಿ ಅವರು ನಿಜವಾಗ್ಲೂ ಅವರು ಮತ್ತೆ ನಾಗರತ್ನ ಮೇಡಮ್ ಅವರು. ಸೊ ನನಗೆ ಇಲ್ಲಿ ಒಂದು ಅಳಿನಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲು ಅವರಿಗೆ ಅವ್ರ ಚರಣ ಕಮಲಗಳಿಗೆ ನಾನು ವಂದಿಸ್ತಾ, ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಅವ್ರಿಗೂ ಸಹ ನಮಸ್ತ ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕ್ಷತ್ರಿಯರು ಕೂಡ ಈ ವಿಶೇಷವಾಗಿ